ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್. ಇವತ್ತು 6:30ಗೆ ಎದ್ದಿದ್ದೀವಿ. ಯಾಕೆ ಲಿಕ್ಕಿತ್ತು? ಇವತ್ತು ಕಾಳಕ್ಕೆ ಕೂತಿದ್ದೀವಿ. ಇವತ್ತು ಕಾಳಕ್ಕೆ ಹೋಗಬೇಕು, ಬಿಸಿಲಾಗ್ಬಿಡುತ್ತಲ್ವ, ಅದಕ್ಕೆ ಬೇಗ ಎದ್ದಿದ್ದೀವಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ನೋಡಿ, ಫುಲ್ಲು ಮಂಜು ಆಗಿಬಿಟ್ಟಿದೆ. ಏನು ಚೆತ್ತೋದು? ಮಂಜು. ತಡೀರಿ ತೋರಿಸ್ತೀನಿ. ಫುಲ್ಲು ಮಂಜು ಕೌಕೋಬಿಟ್ಟಿದೆ. ಯಾವ ಕಡೆ? ಈಗ ಹೊಲ್ದ ಹತ್ರ ಬಂದು ಇಲ್ಲೇ ಕಾಳು ಹಾಕೋದು. ಈಗ ಹೊಲ್ದ ಹತ್ರ ಬಂದು ಆ್ಯಕ್ಚುಲಿ ನಾನು ಇವತ್ತು ಬೆಂಗಳೂರಿಗೆ ಹೋಗಬೇಕಿತ್ತು. ಇವತ್ತು ಮಂಗಳವಾರ ಬೇಡ, ಕಾಳು ಹಾಕ್ಬಿಟ್ಟು ಹೋಗು. ನೆನ್ನೆ ಮಳೆ ಬಂತು, ಇವತ್ತು ಕಾಳು ಹಾಕ್ಬಿಟ್ಟು ನಾಳೆಗೆ ಹೋಗು ಅಂತ ನಮ್ಮ ಅಜ್ಜಿ. ಬನ್ನಿ, ನಾನು ಫಸ್ಟ್ ಟೈಮ್ ಕಾಳು ಹಾಕ್ತಿರೋದು. ಏನು ಕಾಳು ಹಾಕೋಕ್ಕೆಲ್ಲ ಏನು ಬರಲ್ಲ, ನೋಡೋಣ, ಟ್ರೈ ಮಾಡೋಣ. ಎಲ್ಲ ಬರಲ್ಲ ಅಂದರೆ ಬರೋದೇ ಇಲ್ಲ, ಅದಕ್ಕೆ ನೋಡೋಣ ನಾನು ಹಾಕ್ತೀನಿ ಅಂದ್ಬಿಟ್ಟು ಬಂದಿದ್ದೀನಿ. ಬನ್ನಿ. ಆಯಿತು. ಆಮೇಲೆ ಇಲ್ಲ, ಮಾಮ ಉಳಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ನಮ್ಮ ತಾತ ಬಂತು. ಈ ನಮ್ಮ ಚೇತನವರು ಕಾಳು ತುಂಬ್ತಾವ್ರೆ. ನಮ್ಮ ಮಾಮ ಏನೇದು ಉಳ್ತಾ ಇದ್ದಾರೆ, ಅದ್ರ ಹಿಂದೆ ಹೋಗಿ ನಾವು ಕಾಳು ಹಾಕ್ಬೇಕು. ನಮ್ಮ ತಾತ ಕಾಳು ಹಾಕಕ್ಕೆ ರೆಡಿ ಈಗ ಕಾಳು ಹಾಕಕ್ಕೆ ಸ್ಟಾರ್ಟ್ ಮಾಡ್ದು. ಈಗ ಕಾಳು ಹಾಕ್ತಾ ಇದ್ದೀವಿ ಎಲ್ಲರೂ. ಈಗ ಅರ್ಧ ಮುಗ್ದಿದೆ, ಇನ್ನು ಅರ್ಧ ಇದೆ. ಚೈತನ್ಯ, ಈಗ ಅರ್ಧ ಆಯಿತು. ಲಿಖಿತು ಸೈಡ್ ಬರೋ. ಲಿಖಿತು ನೋಡಿ, ನಮ್ಮ ಲಿಖಿತು ನೈಸ್. ಈಗ ಅರ್ಧ ಆಗಿದೆ, ಇನ್ನು ಇಷ್ಟು ಬಾಕಿ ಇದೆ. ಸೈಡ್ ಬಾ ಮಂಗನೆ. ಇನ್ನು ಇಷ್ಟು ಬಾಕಿ ಇದೆ. ಇಲ್ಲಿ ಅರ್ಧ, ಇಲ್ಲಿವರೆಗೂ ಹಾಕಿದ್ದೀವಿ, ಕೂತ್ಕೊಂಡಿದ್ದೀವಿ. ತುಂಬ ಬಿಸಿಲಾಗೋಯ್ತು. ಹೇಳ್ತೀವಲ್ಲ, ತುಂಬ ಬಿಸಿಲಿದೆ, ತುಂಬ ಕಷ್ಟ ರೈತರದು. ನಾವೇ ಸಿ ರೂಮಲ್ಲೇ ಕಾಲ ಮೇಲೆ ಕಾಲು ಹಾಕೊಂಡು ವರ್ಕ್ ಮಾಡೋಷ್ಟು ಸುಲಭ ಅಲ್ಲ ಇದು, ತುಂಬ ಕಷ್ಟ ಇದೆ. ಒಂದು ಅರ್ಧ ಹಾಕೋಷ್ಟೊತ್ತಿಗೆ ಫುಲ್ ಸುಸ್ತಾಗೋದೆ. ನಿಜವಾಗ್ಲೂ ಫಾರ್ಮರ್ ಲೈಫ್ ತುಂಬ ಇದೆ ಕಷ್ಟ. ನಾವು ಹೇಳ್ದಷ್ಟು ಸುಲಭ ಎಂತೂ ಅಲ್ಲ. ನೋಡಿ ಗಾಯಸ್, ಬೆಂಗಳೂರು ಹುಡುಗಿಗೆ ಕಾಳು ಹಾಕೊಂಡು ಹೋಯ್ತಾವಡೆ. ಈಗ ಮನೆಗೆ ಹೋಗ್ತಾ ಇದ್ದೀವಿ, ಬೇರೆ ಹೊಲ್ತಕ್ಕೆ ಹೋಗ್ಬೇಕು ಕಾಳು ಹಾಕಕ್ಕೆ. ನಾನು, ನಮ್ಮ ಅಕ್ಕ, ನನ್ನ ತಮ್ಮ ಕಾಳು ಹಾಕಕ್ಕೆ ಬೇರೆ ಹೊಲ್ತಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೂ ಕಾಳು ಹಾಕಬೇಕು. 1 hour later. 2 ಹೊಲ್ತಾವು ಕಾಳು ಹಾಕಾಯ್ತು. ಈಗ ಫ್ರೆಶ್ ಅಪ್ ಆದೆ. ಹೋಗ್ಬಿಟ್ಟು ನಾನು ಅನ್ಸ್ಬಿಟ್ಟಾಯ್ತಾ, ಅದಕ್ಕೆ ನಾನು ಮತ್ತೆ ಮನೇಲೇ ಮಾಡ್ಕೊಡ್ತೀನಿ ಎಂದು. ನೋಡೋಣ ಹೇಗೆ ಮಾಡ್ತಾರೆ, ಬನ್ನಿ. ಮತ್ತೆ ಅಂಗಡಿ ಸಾಸ್ ಯೂಸ್ ಮಾಡಲ್ಲ, ಅದಕ್ಕೆ ಮನೇಲೇ ಮಾಡ್ತಿದ್ದಾರೆ. ಇದು ಸ್ವಲ್ಪ ಮಾಡೋಣ ಅಂತ ಮಾಡ್ತಿದ್ದೀವಿ. ಇಷ್ಟಕ್ಕೇನೆ, ಬರೀ ಇಷ್ಟೇ ಒಂದೇ ಇರೋದು, ಅದಕ್ಕೆ ಒಂದು ಸ್ವಲ್ಪ ಮಾಡೋಣ ಅಂತ. ಇದೇನತ್ತೆ ಇದು? ಅದೇನದು? ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಹಾಕ್ತಿದ್ದಾರೆ. ಹಾಂ, ಇವನ್ನೆಲ್ಲ ಏನು ಮಾಡಬೇಕು? ಬೇಯಿಸ್ಕೊಬಿಟ್ಟು ರುಬ್ಬೋದು. ಇದು ಪೇಸ್ಟು ಆಗುತ್ತೆ, ಸಾಸು ಆಗುತ್ತೆ, ಕರೆಕ್ಟ್ ತಾನೇ? ನೋಡಿ, ಮತ್ತೆ ಬರ್ಕೊಬಿಟ್ಟಿದೆ. ಪರವಾಗಿಲ್ಲ, ಮಾಡುತ್ತೆ. ಇದ್ರ ಜೊತೆ ಏನಿದು? ಈರುಳ್ಳಿನೂ ಬೇಯಿಸ್ಕೊಳ್ಳುತ್ತೆ. ಬೇಯಿಸ್ಬಿಟ್ಟು ರುಬ್ಬಿಟ್ಟು ಪೇಸ್ಟ್ ಥರ ಮಾಡ್ಕೊಳ್ಳುತ್ತೆ ನಮ್ಮತ್ತೆ. ಆಮೇಲೆ ಇಲ್ಲಿ ಈ ಸೈಡು ಏನಿದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿಕೊಡ್ತಾರೆ. ಆಮೇಲೆ ಇವೆಲ್ಲ ಆದಮೇಲೆ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಸಕ್ಕರೆ ಹಾಕ್ಬೇಕು. ಅದಕ್ಕೆ ಲೈಟಾಗಿ ಜಾಸ್ತಿ ಮಾಡಿ ಒಂದು 6 ಸ್ಪೂನ್ ಹಾಕ್ಬೇಕು. ಸ್ವಲ್ಪ ಮಾಡಿ 2 ಸ್ಪೂನು 3 ಸ್ಪೂನ್ ಹಾಕಬೇಕು. ಅಷ್ಟು ನಮಗೆ ಹೆಂಗೆ ಬರುತ್ತೋ ಹಂಗೆ ನಾವು ಮಾಡ್ಕೊಂಡು ಲಾಸ್ಟಲ್ಲಿ ನಿಂಬೆ ರಸ ಹಾಕೊಂಡು ಇದು ಮಾಡ್ಕೋಬೇಕು ಅಷ್ಟೇ. ಇದಕ್ಕೆ ಇದನ್ನ ಕಟ್ ಮಾಡಿಕೊಂಡು ತುರ್ಕೋಬೇಕು. ಸಣ್ಣ ಹಚ್ಕೊಂಡು ಇವಾಗ ಬೇಯಕ್ಕೆ ಇಕ್ತಿದ್ದಾರೆ. ಸಿಂಪಲ್, ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊತಿದ್ದೀವಿ ಅಷ್ಟೇ. ಜಸ್ಟ್ ತಿನ್ನಂಗೆ ಆಗಿದೆ ಅಂತ ಟ್ರೈ ಮಾಡ್ತಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಕೂಗಕ್ಕೆ ಇಕ್ಕಿದ್ದಾರೆ. ಮಳೆ ಬರೋಂಗೆ ಬೇರೆ ಆಗಿದೆ. ಈ ಮಳೆಗೂ ಗೋಬಿ ತಿನ್ನೋಕ್ಕೂ ಅಜ್ಜಿ ಸಾಕಾಗಿರ್ತದಲ್ವಾ? ಅಜ್ಜಿ ಹೆಂಗಿರ್ತದೆ? ನಮ್ಮ ಅಜ್ಜಿಗೆ ಹುಷಾರಿಲ್ಲ,
ನಾನು ವಿಡಿಯೋ ಮಾಡಿ ಮಾಡಿ ದೃಷ್ಟಿ ಆಗ್ಬಿಟ್ಟೈತೆ ಅಂತ ಅವರೇ ನೋಡಿ. ಈ ಮಳೆ ಬರ್ತಿರೋದಕ್ಕೂ ಇವಾಗ ಮತ್ತೆ ಗೋಬಿ ಮಾಡ್ತಿರೋದಕ್ಕೂ ಹೆಂಗಿದ್ದ ಲಿಖಿತು? ಈಗ ಏನಿದೆ ಎಲೆಕೋಸನ್ನ ಮತ್ತೆ ಕಟ್ ಮಾಡ್ಕೋತಿದೆ ನೋಡಿ. ಮಳೆನೂ ಬರ್ತಿದೆ, ಅಲ್ಲಿ ಫುಲ್ಲು ಜೋರಾಗಿ ಮಳೆ ಬರ್ತಾ ಇದೆ. ಸಣ್ಣಕ್ಕೆ ತುರ್ಕೊಳ್ಳಿ. ಅದು ಏನೇನತ್ತೆ ಅದು ಏನು? ಈಗ ಎಲೆಕೋಸು ತುರ್ಕೊಬಿಟ್ಟು ಅದು ಯಾವ ಹಿಟ್ಟು? ಮೈಲಾ ಹಿಟ್ಟು ಕಳ್ಸ್ಕೊತಿದ್ದೆ. ಆಮೇಲೆ ಇನ್ಯಾ ಹಿಟ್ಟು ಹಾಕ್ತೀಯ? 4 ಸ್ಪೂನು ಹಾಂ, ಅಕ್ಕಿ ಹಿಟ್ಟು 2 ಸ್ಪೂನ್ ಹಾಕಬೇಕು. ನಾನು ಕೈಲಿ ಅಳತೆ ಗೊತ್ತಾಯ್ತದೆ. ಹಾಕೋತಿದ್ದಾರೆ. ಇದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚಿಲ್ಲಿ ಪೌಡರ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಆಮೇಲೆ ಪೇಸ್ಟ್ ಇನ್ನೊಂದ್ಸತಿ ಕೂಗಿಸಿದೀವಲ್ಲ ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋದು ತಾನೆ. ಪೇಸ್ಟ್ ಮಾಡ್ಕೊಂಡು ಬೇಯಿಸ್ಕೋಬೇಕು. ಅಷ್ಟೆ, ಏನೂ ಇಲ್ಲ. ಇಷ್ಟೆಲ್ಲ ಆದಮೇಲೆ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಸಪ್ರೇಟಾಗಿ ಅದಕ್ಕೆ ನಿಂಬೆ ರಸ ಹಾಕ್ಬಿಟ್ಟು ಸಕ್ಕರೆ ಸ್ಪೂನ್ ಹಾಕ್ಬಿಟ್ಟು ಇದು ಮಾಡ್ಕೊಳ್ಳೋದು. ಸಿಂಪಲ್. ಮಾಮೂಲಿ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಹುರಿದ್ಬಿಟ್ಟು ಅದಕ್ಕೆ ಎಲ್ಲ ಫ್ರೈ ಮಾಡಿರೋದನ್ನ ಎಲ್ಲ ಹಾಕಿ ಹುರ್ಕೊಳ್ಳೋದು ಅಷ್ಟೇ. ಮಿಕ್ಸ್ ಮಾಡಿ ಫ್ರೈ ಮಾಡೋದು ಅಷ್ಟೇ. ನೋಡೋಣ, ನಮ್ಗೆ ಬರೋ ಥರ ಮಾಡ್ಕೊಂಡಿದ್ದೀವಿ. ಇಷ್ಟೇ ವಿಷಯ. ಈಗ ಖಾರದ ಪುಡಿ ಆಗ್ತಿದೆ, ಮಿಕ್ಸ್ ಮಾಡಿಕೊಂಡು. ಕರೆಂಟ್ ಬೇರೆ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಳ್ಳೋಕ್ಕೆ ಫುಲ್ಲು ಮಳೆ ನೋಡಿ, ಅಲ್ಲಿ ಮಳೆ. ನೋಡೋಣ ಹೆಂಗಾಗುತ್ತೆ ಟೇಸ್ಟ್, ರಿವ್ಯೂ ಕೊಡ್ತೀನಿ. ಕೀಪ್ ವಾಚಿಂಗ್. ಫ್ರೈ ಮಾಡಬೇಕಿತ್ತು. ಇದು ರೆಡಿಯಾಗಿದೆ. ಏನಿದು? ಪೇಸ್ಟು ರೆಡಿಯಾಗಿದೆ. ಇವಾಗ ಫ್ರೈ ಮಾಡಿಕೊಂಡು ತಿನ್ನೋದಷ್ಟೇ. ಈಗ ಎಂದು ಫ್ರೈ ಮಾಡ್ತಿದ್ದೆ ನಮ್ಮತ್ತೆ. ಏನಿಲ್ಲ, ಎಷ್ಟು ಸಿಂಪಲ್ ಅಂದರೆ ನನಗೆ ಗೊತ್ತಿರಲಿಲ್ಲ, ನಮ್ಮತ್ತೆ ಹೇಳ್ಕೊಟ್ಟಿದ್ದು. ನಾನು ಬೆಂಗಳೂರಲ್ಲಿ ಹೋಗಿ ಟ್ರೈ ಮಾಡಬೇಕು. ಏನು ಕಲರಿಂಗ್ ಮಿಕ್ಸಿಂಗು ಇಲ್ಲ, ಬರೀ ಎಲ್ಲ ಹೋಮ್ ಮೇಡೇನೆ. ಇದಕ್ಕೆ ಏನೇನು ಹಾಕ್ಕೊಂಡಿದ್ದೀವಿ ಗೊತ್ತಾ? ಏನೇನತ್ತೆ? ಎಲೆಕೋಸು ಅಲ್ವಾ? ಎಲೆಕೋಸು, ಆಮೇಲೆ ಮೈಲಾನ ಎಲೆಕೋಸು, ಮೈಲಾ, ಆಮೇಲೆ ಅಕ್ಕಿ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡ್ರು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ. ಇಷ್ಟೇ ಕಳಿಸ್ಕೊಂಡು ಇದಕ್ಕೆ ಬೇಯಿಸ್ತಿದ್ದೀವಿ. ಇಲ್ಲಿ ಇದು ಮಾಡ್ಕೊಂಡಿದ್ದೆ, ಏನಿದು ಮಸಾಲ ಟೈಪ್, ಟೊಮೊಟೊ ಸಾಸು ಮಸಾಲೆ ಎರಡೂ ಆಗುತ್ತೆ. ಈ ಕಡೆ ಮಾಡ್ಕೊಂಡಿದ್ದೆ. ಇದಾದ್ಮೇಲೆ ಮಾಮೂಲಿ ಫ್ರೈ ಮಾಡಿದ್ರೆ ಮುಗ್ದೇ ಹೋಯ್ತು. ಇಷ್ಟೇ. ಎಷ್ಟು ಸಿಂಪಲ್ ಇದು. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಅದಕ್ಕೆ ಒಗ್ಗರಣೆ ಕೊಡ್ಬೇಕಾದ್ರೆ ಮಾಮೂಲಿ ಈರುಳ್ಳಿ, ಕ್ಯಾಪ್ಸಿಕಮ್ ಅದು ಕೊಟ್ಬಿಟ್ಟು ಇದನ್ನು ಮಸಾಲೆ ಹಾಕ್ಬಿಟ್ರೆ ಮುಗೀತ್. ಹೋಮ್ ಮೇಡ್ ಗೋಬಿ. ಟೇಸ್ಟ್ ಹೇಳ್ತೀನಿ. ಕೀಪ್ ವಾಚಿಂಗ್. ಈಗ ಒಗ್ಗರಣೆ ಮಾಡುತ್ತಿದ್ದೀವಿ. ಮುಗೀತು ನೋಡಿ. ಒಂದು ಹೂಕೋಸಲ್ಲಿ ಚಿಕ್ಕದಿದ್ದಿದೆ ಆ್ಯಕ್ಚುಲಿ ನಮ್ಮ ಮನೇಲಿ. ಅದರಲ್ಲಿ ಇಷ್ಟ ಆಯಿತು. ಇಷ್ಟಕ್ಕೇ ಎಷ್ಟು ಕೊಡಬೇಕು ಅಂದರೆ 150 ಆದರೂ ಕೊಡ್ಬೇಕು. 100 ಆದರೂ ಕೊಡ್ಬೇಕು ನೋಡಿ. ಏನಿಲ್ಲ, ಜಸ್ಟ್ ಈರುಳ್ಳಿ ಒಗ್ಗರಣೆ ಮಾಡ್ಕೊಳ್ಳೋದು, ಇದು ಹಾಕ್ಕೊಳ್ಳೋದು. ಆಮೇಲೆ ಹೋಮ್ ಮೇಡ್ ಸಾಸ್ ಮಾಡಿದೆ ನಮ್ಮತ್ತೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಬಿಡೋದು. ಇಷ್ಟ ಸಿಂಪಲ್. ಈ ಮಳೆಗೂ ಗೋಬಿಗೂ ಸೂಪರ್ ಕಾಂಬಿನೇಷನ್. ಈಗ ಆರೋಗ್ಯಕ್ಕೆ ಒಳ್ಳೆಯದು. ಹೋಮ್ ಮೇಡ್, ಎಲ್ಲ ಹೋಮ್ ಮೇಡ್. ಆಚೆಯಿಂದ ಏನೂ ತರಿಸಿಲ್ಲ, ಎಲ್ಲ. ಈರುಳ್ಳಿ ಫ್ರೈ ಆಯಿತು. ಆಮೇಲೆ ಇದನ್ನು ಹಾಕ್ಕೊಂಡು ಗೋಬಿ ಫ್ರೈ ಮಾಡಿರೋದನ್ನ ಹಾಕ್ಕೊಂಡು ಆಮೇಲೆ ಅದನ್ನು ಹೋಮ್ ಮೇಡ್ ಸಾಸ್ ಮಾಡಿದೆ. ಸಾಸ್ ವಿತ್ ಮಸಾಲ ಇದು. ಅದನ್ನು ಹಾಕ್ಕೊಂಡು ಇನ್ನೇನು ಹಾಕಬೇಕು ಅಷ್ಟೇ ಅಲ್ವಾ? ಇಷ್ಟೇ. ಕೊತ್ತಂಬರಿ ಬೇಕಾದರೂ ಕ್ಯಾಪ್ಸಿಕಮ್ಮು ಹಾಕ್ಕೋಬೋದು. ಬಟ್ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಕ್ಯಾಪ್ಸಿಕಮ್, ಅದಕ್ಕೋಸ್ಕರ ಇಷ್ಟ. ಹೋಮ್ ಮೇಡ್ ಗೋಬಿ ಈಸ್ ರೆಡಿ. ಇಷ್ಟೇ ವಿಷಯ. ಟೇಸ್ಟ್ ಹೆಂಗಿದೆ ಹೇಳ್ತೀನಿ ತಡೀರಿ. ಈಗ ಮಸಾಲನೂ ಹಾಕ್ತಿದೆ. ಈಗ ಪರ್ಫೆಕ್ಟ್. ಆಮೇಲೆ ಗಮ್ಮಂತಿದೆ. ನಲ್ಲಿ ಮುಗೀತು ನಮ್ಮ ಗೋಬಿ. ಸ್ವಲ್ಪ ಲೈಟಾಗಿ ಸಪ್ಪೆ ಆಗಿದೆ, ಅದಕ್ಕೆ ಉಪ್ಪು ಹಾಕೋದು. ಲಾಸ್ಟಲ್ಲಿ ಏನದು ಕೊತ್ತಂಬರಿ ಸೊಪ್ಪು. ನಮ್ಮ ನಿಜವಾಗ್ಲೂ ತುಂಬ ತಿನ್ನಬೇಕು ಅನಿಸ್ತಿತ್ತು.
ಫೈನಲಿ ಮುಗೀತು. ಗೋಬಿ ಪ್ಲಸ್ ರೈನ್ ಈಕ್ವಲ್ಸ್ ಟು ಹೆವೆನ್. ನಿಜವಾಳ ಮಳೆ ಬರ್ತಿರೋದಕ್ಕೂ ಗೋಬಿ ತಿಂತಿರೋದಕ್ಕೂ ಸ್ವರ್ಗ ಅವಚಿತ. ಸೂಪರ್ ಆಗೈತೆ. ಇವರೇ ನಮ್ಮ ದೊಡ್ಡತ್ತೆ ಮಾಡಿದ್ದು. ಹೆಂಗೈತೆ? ನಿಜವಾಗ್ಲೂ ಹೋಮ್ ಮೇಡ್ ಮಾಡ್ಕೊಂಡು ತಿನ್ನೋದೇ ಒಳ್ಳೇದು ಆರೋಗ್ಯಕ್ಕೆ, ಚೆನ್ನಾಗಿದೆ. ಬರೀ ಎಲ್ಲ ಮನೆ ಐಟಮ್ಸ್, ಯಾವ ಅಂಗಡಿ ಐಟಮ್ಸ್ ಏನಿಲ್ಲ ನೋಡಿ, ಸೇಮ್ ಅಂಗಡಿ ಥರನೇ ಇದೆ. ಇಲ್ಲ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ಸಪೋರ್ಟಿಂಗ್. ಟಾಟಾ ಬಾಯ್.